ತಾಯಿಯನ್ನ ನಾವು ಸಂರಕ್ಷಿಸೋಣ. ಇಒ ನಾಗಮಣಿ. ಉಪಾರಹಳ್ಳಿ ಗ್ರಾಮದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಟ್ಟಿದಾಗಿನಿಂದಲೂ ಎಲ್ಲವನ್ನ ನೀಡುವಂತಹ ಭೂಮಿಯನ್ನ ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದ್ದು, ಪ್ರತಿಯೊಬ್ಬರೂ ಭೂಮಿಯನ್ನ ಕಾಪಾಡುವಂತಹ ಕೆಲಸಗಳನ್ನ ಮಾಡಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ನಾಗಮಣಿ ತಿಳಿಸಿದ್ದಾರೆ. ತಾಲೂಕಿನ ಉಪಾರಹಳ್ಳಿ ಗ್ರಾಮದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಇಂದು ಭೂಮಿ ನಮಗೆ ಸಾಕಷ್ಟು ನೀಡಿದೆ, ಆದರೆ ನಾವು ಭೂಮಿಯನ್ನ ನಾಶ ಮಾಡುತ್ತಿದ್ದೇವೆ. ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ಭೂಮಿ ಹಂತ ಹಂತವಾಗಿ ನಾಶವಾಗುತ್ತಿದೆ. ಭೂಮಿ ಇಲ್ಲ ಅಂದ್ರೆ ಇಡೀ ವಿಶ್ವವೇ ನಾಶವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಭೂಮಿಯನ್ನ ಕಾಪಾಡುವಂತಹ ಕೆಲಸ ಮಾಡಬೇಕು ಎಂದರು. ಬಳಿಕ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಮಾತನಾಡಿ, ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ಪ್ರಜೆಯು ಪರಿಸರವನ್ನ ರಕ್ಷಿಸುವ ಮೂಲಭೂತ ಕರ್ತವ್ಯವನ್ನ ಹೊಂದಿದ್ದಾನೆ. ಕಾನೂನು ಅರಿವಿನ ಜೊತೆಗೆ ಪರಿಸರ ಕಾಳಜಿಯನ್ನ ಬೆಳೆಸಿಕೊಳ್ಳುವುದು ಇಂದಿನ ಜಗತ್ತಿನಲ್ಲಿ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಮಯದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಸಿವಿ ಮಂಜುನಾಥ, ಪ್ಯಾನೆಲ್ ವಕೀಲರಾದ ಪವಿತ್ರ, ಎಲ್ಲೋಡು ಪಿಡಿಒ ಶ್ರೀನಿವಾಸ್, ದಬ್ಬರ್ತಿ ಪಿಡಿಒ ರಾಮಾಂಜಿ, ಎಲ್ಲೋಡು ಪಿಡಿಒ ಶ್ರೀನಿವಾಸ್ ಹಾಜರಿದ್ದರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಈ ದಿನ ಗುಡಿಬಂಡೆ ತಾಲೂಕಿನ ದಬ್ಬರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಪಂಚಾಯತಿ ಗುಡಿಬಂಡೆ ವತಿಯಿಂದ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ನಾವು ಕಲ್ಯಾಣಿಯ ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ 9 ಗುಂಟೆ ಜಾಗ ಇಲ್ಲಿ ಸರ್ವೆ ಮಾಡಿಸ್ಬಿಟ್ಟು ಕೂಚುಗಳೆಲ್ಲ ಹಾಕ್ಬಿಟ್ಟು ಗಿಡಗಳು ನೆಡುವ ಕಾರ್ಯಕ್ರಮ ಇರುತ್ತೆ. ಸೊ ನಾವೆಲ್ಲ ಒಂದು ಈ ಭೂಮಿ ತಾಯಿಯಿಂದ ಎಲ್ಲ ಯಾವತ್ತೂ ನಾವು ಪಡೆಯೋದೇ ಇರುತ್ತೆ. ದಯಮಾಡಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಭೂಮಿ ತಾಯಿ ಏನು ಭೂಮಿ ಪೊಲ್ಯೂಷನ್ ಆಗ್ದಂಗೆ ನೋಡ್ಕೋಬೇಕಂತೇಳಿ ಈ ಮೂಲಕ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಕಾರ್ಯನಿರ್ವಾಹಕರು ಹೇಳಿದರು, ಇದ್ರ ಬಗ್ಗೆ 9 ಗುಂಟೆ ಏನು ಪ್ರದೇಶ ಇದೆ ಅದನ್ನು ಗುರುತಿಸ್ಬಿಟ್ಟು ಅದನ್ನು ಸ್ವಚ್ಛತೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಸುಸೂತ್ರವಾಗಿ ನಡೆಸ್ಕೊಂಡು ಮತ್ತು ಅದನ್ನು ಅದೇ ರೀತಿಯಾಗಿ ಈ ಥರ ನಾವು ಮಾಡೋದ್ರಿಂದ ಈ ಕಲ್ಯಾಣಿಗಳಲ್ಲಿ ಶೇಖರಣೆ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಏರಿಕೆ ಆಗುತ್ತೆ. ಇದಕ್ಕೆ ಅಂದರೆ ಈ ಥರ ಕಲ್ಯಾಣಿಗಳು ಕುರಿಗಳು, ಮೇಕೆಗಳು, ಈ ಹಳ್ಳಿಗಾಡು ಜನಗಳಿಂದ ಬರುವಂಥ ಒಂದು ಜೀವಿಗಳಿಗೆ ಮತ್ತು ಪಕ್ಷಿಗಳು, ಕಾಡು ಪ್ರಾಣಿಗಳು ಇಲ್ಲೆಲ್ಲ ಕೂಡ ನೀರಿರೋದ್ರಿಂದ ನೀರನ್ನು ಕುಡಿದು ಈ ಥರ ನೀರು ಶೇಖರಣೆ ಆಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 40% ಹತ್ರ ಬರ್ತಾ ಇರೋದಿಲ್ಲ. ಈ ಥರ ತೋಟಗಾರಿಕೆ ಅಧಿಕಾರಿಗಳಿರ್ಬೋದು, ಕೃಷಿ ಅಧಿಕಾರಿಗಳಿರ್ಬೋದು, ನಮ್ಮ ಪಂಚಾಯತಿ ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮವನ್ನು ಪರವಾಗಿ ಧನ್ಯವಾದಗಳು ಹೇಳ್ತಾ, ಈ ಒಂದು